ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಸ್ಯ ಸೀರಿಯಲ್ನ ವಾರದ ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ದಿನೇಶ್ KG ಚಿನ್ನ ಜಂಟಿ ಕಾರ್ಯಾಚರಣೆಯಿಂದ ಸೀಸ್ ಆಗೋಯ್ತು ಅಂತ ಹೇಳ್ತಾನೆ. ಮುಗೀತಮ್ಮ, ನಿಮ್ಮ ಅಪ್ಪನ ಬಿಸ್ನೆಸ್ಸು ಮುಗೀತು ಹೇಳ್ತಾನೆ. ಆಗ ಶಾಂತಿ, ಅಯ್ಯಯ್ಯೋ ಹೋಯ್ತಾ, ಆಸ್ತಿ ಪಾಸ್ತಿ ಎಲ್ಲ ಹೋಯ್ತಾ ಇರ್ಬೇಕಾದ್ರೆ ದಿನೇಶ್, ಹೋಗಿಲ್ಲಮ್ಮ, ಸದ್ಯಕ್ಕೆ ಸೀಸ್ ಆಗಿದೆ, ರಿಲೀಸ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸೂರ್ಯ ಕರೆದ್ಬಿಟ್ಟು, ನೋಡಿ ಇವಾಗ ದುಡ್ಡು ಅಂದಿದ ತಕ್ಷಣ ಸಕ್ಕರೆ ಬೈಲು ಮಾಡ್ದಂಗೆ ಆಡ್ತಾರೆ ನೋಡು ಅಂತ ಹೇಳ್ತಾನೆ. ಅದಕ್ಕೆ ದಿನೇಶ ಗೋಳು ಅಂತ ಹತ್ಬಿಟ್ರಮ್ಮ, ನಿಮ್ಮಪ್ಪ ಮಗಳನ್ನ ನೋಡೋಕೆ ಹೊರಟಿದ್ದೆ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ರಂಗನಾಥ್ ಅವರು, ಈ ಮೇಕೆ ದಿನೇಶ ಯಾರು ಅಂತ ಕೇಳ್ತಾರೆ. ಆಗ ಮೇಕೆ ದಿನೇಶ್ ನಾನೇ ಅಂತ ಹೇಳ್ತಾನೆ. ನೀವು ದಿನಕ್ಕೆ ದಿನೇಶ ಅಲ್ವಾ ಅಂತ ಕೇಳಿದಾಗ, ಮತ್ತೆ ನಿಮ್ಮನ್ನ ರಂಗಣ್ಣ ಅಂತ ಕರಿಬೇಕಾರೆ ನನಗೆ ಯಾಕೆ ಸ್ವಾಮಿ ಒಂದೇ ಹೆಸರು ಅಂತಾನೆ. ಆಗ ರಂಗನಾಥ್ ಅವರು, ಹೋ ಹಾಗೆ ಅಂತ ಹೇಳಿದಾಗ, ಎಕ್ಸಾಕ್ಟ್ಲಿ ಅಂತ ಹೇಳ್ತಾನೆ. ನೀನು ಇನ್ನೂ ಸಮಾಧಾನ ಮಾಡೋಕ್ಕೆ ನನ್ನನ್ನು ಕಳ್ಸಿದ್ರಮ್ಮ ಅಂತ ಹೇಳ್ತಾನೆ. ಆಗ ರೋಹಿಣಿ, ಹಾಗೇನೋ ಅಂತ ಅಂದ್ಕೊಂಡೆ, ನಾಟು ಚಪ್ಪಲ್ ಬಂದಾಗಲೇ ಹೀಗೆ ಏನೋ ಅಂತ ಮಾವ ಈಗಲೇ ನೋಡಬೇಕು ನಾನು ನಮ್ಮ ಅಪ್ಪನ ಹೇಳ್ತಾರೆ. ಆಗ ದಿನೇಶ, ಹೌದಮ್ಮ ಬಾ ಅಮ್ಮ, ನನಗೂ ನಿಮ್ಮ ಅಪ್ಪನ ಬಿಟ್ಟು ಇರೋಕ್ಕಾಗಲ್ಲ, ಟ್ಯಾಕ್ಸಿ ಬುಕ್ ಮಾಡ್ತೀನಿ, ನೇರವಾಗಿ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆಗ ಸೂರ್ಯ, ಟ್ಯಾಕ್ಸಿ ಇಲ್ಲ ಅಂತ ಕೇಳ್ತಾನೆ. ರೋಹಿಣಿ ಮನೋಜ್ ಹತ್ರ ಹೋಗ್ಬಿಟ್ಟು, ಮನೋಜ್ ನಾನು ಈಗಲೇ ಅಪ್ಪನ ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರೋಹಿಣಿನ ತಪ್ಕೊಂಡು ಸಮಾಧಾನ ಮಾಡ್ತಾನೆ. ದಿನೇಶ್ನ ಕೇಳ್ತಾನೆ, ಯಾವಾಗ ರಿಲೀಸ್ ಆಗ್ತಾರೆ ಮಾವ, ಮಕ್ಕಳನ್ನ ನೋಡೋದಕ್ಕೆ ಇಲ್ಲಿಗೆ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ದಿನೇಶ್, ಲಾಯರ್ಗಳು ನನ್ನ ಹತ್ರ ಇರೋ ಮೇಕೆಗಳ ಥರ ಸ್ಕ್ವಾಡ್ ರೆಡಿ ಇದೆ, ಇಂಡಿಯಾದಿಂದ 3 ಜನ ವಕೀಲರು ಆಗಿದ್ದಾರೆ, ಬೇಗ ರಿಲೀಸ್ ಆಗ್ತಾರೆ ಅಂತ ಹೇಳ್ತಾನೆ. ಆಗ ಶಾಂತಿ, ಬಿಡಿ ನಾನೇ ತಪ್ಪಾಗಿ ತಿಳ್ಕೊಂಡು ರೋಹಿಣಿನ ತುಂಬ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ರೋಹಿಣಿ ಅಳ್ತಾ ಇರ್ತಾಳೆ. ರಂಗನಾಥ್ ಅವರು, ಸಮಾಧಾನ ಮಾಡ್ಕೊಳಮ್ಮ, ವಾಪಸ್ ಬರ್ತಾರೆ, ಎಲ್ಲ ಸರಿ ಹೋಗುತ್ತಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ದಿನೇಶ, ಇವರ ತಂದೆಗೆ ಪರಿಚಯವರೆಲ್ಲ ತುಂಬ ಹುಷಾರಾಗಿರ್ಬೇಕು, ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಬರ್ತಾ ಇದ್ದಾರೆ, ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಬೇರೆ ಕಡೆ ಬಚ್ಚಿಟ್ಟಿದ್ದೀನಿ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ಬೀಗ್ರೆ ಯಾಕೆ ಹಾಗೆ ಮಾಡಿದ್ರಿ, ಮನೆ ಬೀರು ಎಲ್ಲ ಖಾಲಿ ಮಾಡಿದ್ದೆ, ಇಲ್ಲೇ ತಂದು ಇಡ್ಬೋದಿತ್ತಲ್ಲ, ಅಲ್ಲೋ ಯಾಕೆ ಇಡೋಕೋದ್ರಿ ನೀವು ಅಂತ ಕೇಳ್ತಾಳೆ. ಆಗ ದಿನೇಶ್, ಇಲ್ಲಿಗೆ ತರೋದಕ್ಕೆ ಆಗೋದಿಲ್ಲಮ್ಮ, ಯಾಕೆಂದರೆ ಮಗಳಲ್ವೇ, ಯಾವಾಗ ಬೇಕಾದರೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ಬೋದು, ಅದಕ್ಕೆ ದುಡ್ಡನ್ನ ನಾನು ತೊಗೊಂಬರಲಿಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ಏನಾನೆ ಬರೋನೋ ಏನೋ ಗೊತ್ತಿಲ್ಲ, ಬರುತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನೇಶ್, ರೋಹಿಣಿ, ಕಂದ ನೋಡ್ತೀನಿ ಮಗಳೇ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಮೊದಲನೇ ಸರಿ ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಊಟ ತಿಂಡಿ ಮುಗಿಸ್ಕೊಂಡು ಹೋಗ್ಬಾರ್ದೆ ಅಂತ ಹೇಳ್ತಾನೆ. ಹೀಗೆ ನಾನು ಮೇಕೆ ತಿನ್ನೋ ಹಿಂದಿನ ದಿನ ಏನೂ ತಿನ್ನಲ್ಲ, ಫುಲ್ಲು ಡಯಟು ಅಂತ ಹೇಳ್ತಾನೆ. ಆಗ ಸೂರ್ಯ, ಸ್ವಾಮಿಗಳೇ, ಸಾಕೋದು ನೀವೇ, ನೀರು ಚುಮ್ಸಿ ಸಾಯಿಸೋದು ನೀವೇನಾ ಅಂತ ಕೇಳ್ತಾನೆ. ಸ್ವಾಮಿ, ಎಲ್ಲರಿಗೂ ಹಸುವು ಅನ್ನೋದು ಇರ್ತದಪ್ಪ ಅಂತ ಹೇಳಿ, ರೋಹಿಣಿ ಮಗಳೇ ನಾನಿಲ್ಲಿ ತುಂಬ ಹೊತ್ತಿರಬಾರ್ದು, ಪೊಲೀಸ್ನವ್ರು ಇರ್ತಾರಮ್ಮ, ನಾನು ನೀನು ಹೊರಡ್ತೀನಮ್ಮ ಅಂತ ಹೇಳ್ತಾನೆ. ನಿನ್ನ ತುಂಬ ಕೇಳ್ತಿದ್ರಮ್ಮ, ಅವರು ಹೊರಗಡೆ ಬರ್ತಿದ್ದಾಗೆ ನೀನು ನೋಡೋಕೆ ಬರ್ತಾರಮ್ಮ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ರೋಹಿಣಿ ಅಳ್ತಾ ರೂಮ್ ಒಳಗಡೆ ಓಡೋಗ್ತಾಳೆ. ಇನ್ನಲ್ಲಿ ಶಾಂತಿ ಆ ಕಡೆಯಿಂದ ಈ ಕಡೆಗೆ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಮೀನಾ ಕಾಫಿ ತಂದ್ಬಿಟ್ಟು, ಅದೇ ಕಾಫಿ ಅಂತ ಹೇಳ್ತಾಳೆ. ಕಾಫಿ ಕೇಳಿದ್ನ ಇವಾಗ ಅಂತ ಕೇಳ್ತಾಳೆ. ಆಗ ಮೀನಾ, ಇದೇ ಟೈಮಿಗೆ ಕರೆಕ್ಟಾಗಿ ನೀವು ಕಾಫಿ ಕುಡಿತಿದ್ರಲ್ಲ ಅತ್ತೆ, ಅದಕ್ಕೆ ಅಂತ ಹೇಳ್ತಾಳೆ. ಬೇಕಾಗಿಲ್ಲ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಕಾಫಿ ಗ್ಲಾಸ್ನ ಚೆಲ್ಬಿಡ್ತಾಳೆ ಕೆಳಗಡೆ. ಕಾಫಿ ಗ್ಲಾಸ್ ಹೊಡೆದೋಗುತ್ತೆ. ಅದಂತ ರಂಗನಾಥ್ ಅವ್ರಲ್ಲೇ, ಶಾಂತಿ ಏನೇ ಆಗಿದೆ ನಿನಗೆ ಅಂತ ಕೇಳಿದಾಗ, ನನಗೆ ಹುಚ್ಚಿಡ್ದಿದೆ, ಹುಚ್ಚು, ಅವ್ರ ಹಬ್ಬ ಇಷ್ಟು ದಿನಕ್ಕೆ ಸಕ್ಕರೆ ಸತ್ಯ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾನೆ. ಆಗ ಶಾಂತಿ, ಹೌದು, ಮನೆಯವರೆಲ್ಲ ಸೇರಿ ನನ್ನನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ, ಆಮೇಲೆ ನೀನು ನಿನ್ನ ಹೆಂಡತಿ ಇಲ್ಲ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು, ಅದೇನಾಯ್ತು ಅಂತ ಹಿಂಗೆ ಆಡ್ತಿದ್ದೀಯ ಅಂತ ಕೇಳ್ತಾರೆ. ಆಗ ಶಾಂತಿ, ಬೇಕಾದ ಮಹಾಲಕ್ಷ್ಮಿನ ಅದೇ ಇರೋ ಥರ ತಡೆದ್ಬಿಟ್ರು, ಓಡಾಡ್ಕೊಂಡಿದ್ದ ಮಹಾಲಕ್ಷ್ಮಿನೂ ಕಳಿಸ್ಬಿಟ್ರು, ಪೈಸೆಗೆ ಬೆಲೆ ಇಲ್ದಿಲ್ಲ ಇವ್ರು ಮಾತ್ರ ನಮ್ಮ ಮನೆಯಲ್ಲಿ ಓಡಾಡ್ಕೊಂಡಿದ್ದಾರೆ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನಿನ್ನ ಪ್ರಕಾರ ಲಕ್ಷ್ಮಿ ಅಂದರೆ ದುಡ್ಡು ಕಾಸು ಅದೇನಾ, ಲಕ್ಷ್ಮಿ ಅಂದರೆ ಹೆಣ್ಣು, ಕಾಲಿಟ್ಟ ಮನೆನ ಮರ್ಯಾದೆನ ಎತ್ತಿ ಹಿಡ್ದಿರೋದು, ಕಾಲಿಟ್ಟ ಮನೆಯಲ್ಲಿರುವಂಥ ದೊಡ್ಡವರಿಗೆ ಕೊಡುವಂಥ ಗೌರವ, ಸಿರಿತನ ತಂದ್ಕೊಡುತ್ತೆ ಕಣೆ, ಅದು ಹೆಣ್ಣು, ಇತ್ತಲ್ಲಿ ನೋಡಿದ್ರೆ ನಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಮೀನಾ ಕಡೆ ಕೈ ತೋರಿಸಿ ಹೇಳ್ತಾರೆ. ಸೂಪರಪ್ಪ ಸೂಪರ್, ನೀನು ಹೇಳೋದು ಕೇಳ್ತಾ ಇದ್ರೆ ಮಹಾಲಕ್ಷ್ಮಿ ನಮ್ಮನೆ ಬಾಗ್ಲಲ್ಲೇ ಹೂವಿನ ಅಂಗಡಿ ಇಟ್ಕೊಂಡು ಕೂತಿದ್ದಾಳೆ ಅಂತ ಆಯಿತು ಅಂತಾನೆ. ಆಗ ರಂಗನಾಥ್, ಅದು ನಿಮ್ಮ ಅಮ್ಮಂಗೆಲ್ಲ ಅರ್ಥ ಆಗುತ್ತೋ ಅಂತ ಹೇಳ್ತಾರೆ. ಈ ಮನೆಯಲ್ಲಿ ಎಷ್ಟೇ ಗಲಾಟೆಗಳಾದ್ರೂ, ಎಷ್ಟೇ ಮಾಡಿದ್ರು ನೀನು ಅವಳು ನಿನಗೆ ಕೊಡಬೇಕಾದ ಮರ್ಯಾದೆನ ಕೊಡ್ತಾನೆ ಇದ್ದಾಳೆ. ರಂಗನಾಥ್ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಮ್ಮನ್ನು ಕೇಳದೆ ಒಂದು ಹೆಜ್ಜೆ ಮುಂದಿಡಲ್ಲ ಅವಳು, ಆ ಮರ್ಯಾದೆನ ರವಿ ಹೆಂಡ್ತಿ ನಮಗೆ ಕೊಡಲಿಲ್ಲ ಕಣೆ, ಬನ್ನಿ ತಂಗ್ಲಾಚಿದ್ರು ಅವ್ರ ಮನೆಗೆ ಹೋಗಿ ಕೂತಿದ್ದಾಳೆ ಅಂತ ಹೇಳ್ತಾನೆ. ಆಗ ಶಾಂತಿ, ಮಾಡಿರೋ ಕೆಲಸಕ್ಕೆ ಆ ಹುಡುಗಿ ತಾನೇ ಏನು ಮಾಡ್ತಾಳೆ, ಅಲ್ಲ ಮುಂದೆನೇ ಅವ್ರ ಅಪ್ಪ ನೋಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾಳಾ ಹೇಳ್ತಾಳೆ. ಆಗ ಮನೋಜ್, ಎಲ್ಲ ಆಗಿದ್ದು ನಿನ್ನಿಂದನೇ ಕಣೋ,
ಫಂಕ್ಷನಿಗೆ ಬರದೇ ಹೋಗಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೋಡು ಒಂದು ರೀತಿ ಅಪ್ಪನೂ ಕಾರಣನೇ ಅಂತ ಹೇಳ್ತಾನೆ. ನಾತು ನಾನು ಅಂತ ಕೇಳ್ತಾರೆ. ಆಗ ಮನೋಜು ಇನ್ನೇನಪ್ಪ ಇವನು ಬರಲ್ಲ ಅಂದರೆ ನಾನು ಬರಲ್ಲ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ ಅಂದಿದ್ದಕ್ಕೆ ನೋಡಿ ಮನೆಯಿಂದ ಇಬ್ಬರು ಆಚೆಗೆ ಹೋದ್ರು ಹೇಳ್ತಾನೆ. ಆಗ ಶಾಂತಿ ಇವ್ರಿಗೆಲ್ಲಪ್ಪ ಅರ್ಥ ಆಗುತ್ತೆ, ಆ ಶ್ರುತಿ ಎಂಥ ಶ್ರೀಮಂತರು ಮನೆ ಮಗಳು, ಜಗತ್ತಿನಲ್ಲಿ ಅವ್ರಿಗೆ ಎಂಥ ಗೌರವ ಇದೆ. ಮಹಾಲಕ್ಷ್ಮಿ ನಮ್ಮನೆ ಹುಡ್ಕೊಂಡ್ ಬಂದಿದ್ಲು, ಈಗ ಅವಳು ಇಲ್ಲಿಗೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಒಂದು ಕಡೆ ಮನೆ ಹುಡ್ಕೊಂಡ್ ಬರ್ತಿದ್ದ ಕುಬೇರನ್ನ ಜೈಲಿಗೆ ಹಾಕಿದ್ದಾರೆ ಹೇಳ್ತಾಳೆ. ಸೂರ್ಯ ಪೌಡ್ರಮ್ಮ ಹೆಸರು ಕುಬೇರನ ಅಂತ ಕೇಳ್ತಾನೆ. ಹಾಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಶಾಂತಿ ಮನೆಗೆ ಬರಬೇಕಾಗಿರೋ ಐಶ್ವರ್ಯ ದಾರಿಯಲ್ಲೇ ನಿಂತೋದ್ರು, ಇರೋ ಅನಿಷ್ಟಗಳು ಮಾತ್ರ ಮನೆಯಲ್ಲೇ ಇದ್ದಾವೆ ಅಂತ ಹೇಳ್ತಾಳೆ. ಆಗ ಮೀನಾ ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತೀರಾ ಹೇಳ್ತಾಳೆ. ಆಗ ಶಾಂತಿ ಹೌದು ಕಣೆ ಅನಿಷ್ಟ, ಮನೆ ಬಿಟ್ಟು ಹೋಗೋಕ್ಕೆ ನೀನೇ ಕಾರಣ. ಆಗ ಮೀನಾ ಶ್ರುತಿ ಕೋಪ ಮಾಡ್ಕೊಂಡು ಹೋದ್ರೆ ಅದಕ್ಕೆ ನನ್ನನ್ನೇನಕ್ಕೆ ಬೈತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಫಂಕ್ಷನಲ್ಲಿ ಕೀ ಕೊಟ್ಟು ಚೂ ಬಿಟ್ಟಿದ್ದೀವನ್ನ ನೀನೇ ತಾನೇ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ. ಆಗ ಮೀನಾ ಶ್ರುತಿ ಚೈನ್ ಕದಿಯದಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಗೊತ್ತಾ ಅಂತ ಹೇಳ್ತಾಳೆ. ಮೀನಾ ಇದು ಶ್ರುತಿನ ಕರೆಯೋದಕ್ಕೆ ನಾನು ಚೈನ್ ಕದಿಯಕ್ಕೆ ಹೋಗಿದ್ದೆ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಹೇಳ್ತಾಳೆ. ಆಗ ಶಾಂತಿ ಇವಳು ಏನು ಮಾಡೋಕ್ಕೆ ಹೋಗಿದ್ಲು ಅಂತ ನಾನೇನು ನೋಡಿದ್ದೇನಮ್ಮ ಹೇಳ್ತಾಳೆ. ಆಗ ಸೂರ್ಯ ನೋಡಲಿಲ್ಲ ಅಂದಮೇಲೆ ಯಾಕೆ ತಪ್ಪಾಗಿ ಮಾತಾಡ್ತಾ ಇದೀಯಾ, ಅದಕ್ಕೆ ನಾ ಶ್ರುತಿಯವ್ರ ಅಪ್ಪಂಗೆ ಹಿಡ್ಕೊಂಡು ತದಕಿದ್ದು ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಾನೆ. ಆಗ ಶಾಂತಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನು ಕಲಿಯೋ ಫಸ್ಟು ಹೇಳ್ತಾಳೆ. ಆಗ ಸೂರ್ಯ ಈ ದೊಡ್ಡವರು ಫಸ್ಟ್ ಹೆಂಗೆ ನಡ್ಕೋಬೇಕು ಅಂತ ಅವನಿಗೆ ಕಲಿಯೋದಕ್ಕೆ ಹೇಳು ಅಂತ ಹೇಳ್ತಾನೆ. ಶಾಂತಿ ನೀನು ಹೀಗೆ ಇದ್ರೆ ನಮಗೆ ಜೀವನದಲ್ಲಿ ಮರ್ಯಾದೆ ಸಿಗೋದೇ ಇಲ್ಲ, ಮನೆಯೇ ಸಿಗೋದು ಬರೀ, ಮೊದಲು ಅದನ್ನು ತಿಳ್ಕೊಳ್ಳೋ ಅಂತ ಹೇಳ್ತಾಳೆ. ಹಾಗೆ ಆ ಹುಡುಗಿನ ಮನೆಯಿಂದ ಈಚೆ ಹಾಕ್ಬಿಟ್ಟೆ, ಇವಾಗ ಸಂತೋಷನ ನಿನಗೆ ಅಂತ ಹೇಳ್ಬಿಟ್ಟು ಮೀನಾನ ಕೇಳ್ತಾಳೆ ಶಾಂತಿ. ಇವಾಗ ಆತಂಕ ಪಟ್ಕೊತಾ ಇರೋದು ಬರೀ ನಾನು. ಆಗ ಮೀನಾ ಓಹೋ ಹೌದಾ ಅತ್ತೆ, ಅದಕ್ಕೆ ನೀವೇನು ಮಾಡಿದ್ರಿ, ಕರ್ಕೊಬರೋದಕ್ಕೆ ಏನು ಮಾಡಿದ್ರಿ, ನಾನು ಅವಳನ್ನ ನೇರವಾಗಿ ಭೇಟಿ ಮಾಡಿ ಬಂದಿದ್ದೀನಿ ಮೀನಾ ಹೇಳ್ತಾಳೆ. ಆಗ ರಂಗನಾಥ್ ಅವರು ಏನಮ್ಮ ಹೇಳ್ತಿದ್ಯಾ ಅಂತ ಶಾಕಾಗಿ ಕೇಳ್ತಾರೆ. ಜೊತೆ ನೀನು ಮಾತಾಡಿದ್ಯಾ ಅಂತ ಕೂಡ ಕೇಳ್ತಾರೆ. ಆಗ ಮೀನಾ ಹೌದು ಮಾವ, ಮನೆಗೆ ಬರ್ದಲ್ಲೇ ಇರೋದು ನನಗೆ ತುಂಬ ಬೇಜಾರಾಯಿತು, ಅದಕ್ಕೆ ನೇರವಾಗಿ ಹೋಗಿ ಮಾತಾಡಿ ಬಂದೆ ಹೇಳ್ತಾಳೆ. ಆಗ ಕೇಳಿಸ್ಕೊಂಡ್ಯಾ, ಇದು ಮಾಡ್ದಲ್ಲೇ ಇರೋ ತಪ್ಪಿಗೆ ಬಾಯ್ ಮಾಡೋದಲ್ಲ, ಮೇಲಿರೋ ಅಕ್ರೆನ ತೋರಿಸೋವಂಥ ವಿಧಾನ ಅಂದರೆ ಇದು. ಮನೆಯವ್ರ ಮೇಲೆ ಪ್ರೀತಿನೂ ಇದೆ ಅಕ್ರೆನೂ ಇದೆ, ಅದಕ್ಕೆ ಹುಡುಗಿ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಶಾಂತಿ ಇಲ್ಲಿಗೆ ಹೋಗ್ಬಿಟ್ಟು ಏನೇನು ಮಾತಾಡ್ಕೊಂಡು ಬಂದಿದ್ದಾಳೋ ಏನೋ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಛೀ, ನಂತೂ ಆ ಸೃಷ್ಟಿ ಮಾಡಿದ ಬ್ರಹ್ಮನಿಂದ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಕಣೆ. ಆಗ ಸೂರ್ಯ ಅಪ್ಪ ನಾನು ಸ್ವಲ್ಪ ಮಾತಾಡ್ಬೋದು ಅಂತ ಕೇಳಿದಾಗ ರಂಗನಾಥ್ ಅವರು ಮಾತಾಡೋದನ್ನೇ ಯಾರ ಕೈಲೂ ತಡ್ಕೊಳಕ್ಕಾಗ್ತಾ ಇಲ್ಲ, ನೀನು ಬೇರೆ ಮಾತಾಡ್ತೀಯ ಮಧ್ಯೆ. ಆಗ ಸೂರ್ಯ ಅಪ್ಪ ನಮ್ಮ ಕೈಲಿ ನಾವು ಯಾವ ಆಯುಧ ತಗೊಳ್ತೀವಿ ಅಂತ ಎದುರುಗಡೆ ಇರೋರು ನಿರ್ಧಾರ ಮಾಡ್ತಾರೆ ಅಂತಾರೆ, ನಾನು ಸುಮ್ಮನೆ ಇದ್ದೀನಿ, ಇವರು ನೋಡು ಮೀನನ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ತಾನೆ. ಆಗ ಶಾಂತಿ ಏನು ನನ್ನ ಮೇಲೆ ಕೈ ಮಾಡ್ತೀಯ ನೀನು, ಬಿಡು ಅದೊಂದೇ ಈ ಮನೆಯಲ್ಲಿ ಬಾಕಿ ಇರೋದು, ಬಾರೋ ಹೊಡಿತಾನಂತೆ ರೀ ಅವನು, ಹೊಡಿಲಿ ರೀ ಅಂತ ಹೇಳ್ತಾಳೆ. ಆಗ ಸೂರ್ಯ ಅಪ್ಪೋ ನಾನು ನೋಡ್ತಾ ಇದ್ರೆ ನಾನು ಹೆಂಗೆ ಕಾಣ್ತೀನಂತೆ ಅಂತ ಕೀಳ್ಮಟ್ಟು ಕಿಳಿಯುವಂಥ ಮಗ ಅಲ್ಲ ಅಂತ ಪದೇ ಪದೇ ಮೀನಿನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಒಂದು ಸುಮ್ಮನೆ ಇರೋವಂಥ ಮಗನೂ ನಾನಲ್ಲ. ಅತ್ತೆ ಅವ್ರು ಮಾಡಿರೋ ತಪ್ಪನ್ನು ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ನೀವ್ಯಾಕೆ ಎಷ್ಟು ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಸೂರ್ಯ ಪೌಡ್ರಮ್ಮ ನಿಮ್ಮ ಇಂಟರ್ಫಿಯರೆನ್ಸ್ ಯಾಕೋ ಇದರಲ್ಲಿ ಹೇಳ್ತಾನೆ. ಆಗ ರೋಹಿಣಿ ನಿಮ್ಮಾಗಲ್ಲ ನಾನು, ನನಗೆ ಅತ್ತೆ ಮೇಲೆ ಅಕ್ಕರೆ ಇದೆ, ನಿಜವಾಗ್ಲೂ ಬಂದಿರೋದಾ ಅಥವಾ ನಿನ್ನನ್ನು ಪ್ರಶ್ನೆನೇ ಮಾಡಬಾರ್ದು ಅನ್ನೋದಕ್ಕೆ ಮಾಡ್ತಿರೋದಾ, ನೀನು ಸತ್ಯನ ಮುಚ್ಚಿಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಲ್ವಾ ಪೌಡ್ರಮ್ಮ ಹೇಳ್ತಾನೆ. ಆಗ ಮನೋಜು ಯಾರೋ ಮುಚ್ಚಿಡೋದು ಅಂತ ಕೇಳ್ತಾನೆ. ಆಗ ಸೂರ್ಯ ಹೆಂಡತಿ ಕೆಲಸನೇ ಅದಲ್ವೇನೋ, ಮುಚ್ಚಿಟ್ಟು ಅದ್ರ ಮೇಲೆ ಮೇಕಪ್ ಹಾಕಿ ಸುಳ್ಳಾಗಿ ತೋರಿಸೋದು ಹೇಳ್ತಾನೆ. ಆಗ ಮನೋಜು ಸೂರ್ಯ ನೋಡೋ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಅವ್ರಿಗೆ ಎಲ್ರ ಮೇಲೆ ಕೈ ಮಾಡೋದಕ್ಕೆ ಬರುತ್ತೆ ಬಿಟ್ಟರೆ ಅದಕ್ಕೆ ಎಲ್ಲಿ ಬರುತ್ತೆ, ಇವ್ರ ಲೆವೆಲಿಗೆ ನಾವ್ಯಾಕೆ ಇಳಿಬೇಕು, ವೃತ್ತಿ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ನನಗನ್ಸುತ್ತೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ನಿಮಗೆಲ್ಲ ಸಂತೋಷ ಆಗಿರ್ಬೇಕಲ್ವಾ, ನೀವು ಒಬ್ಬೊಬ್ಬರೇ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಮಾತ್ರ ಇಲ್ಲಿ ಸಂತೋಷವಾಗಿರ್ತಾರೆ ಅಲ್ವಾ, ಅದು ಹೇಗೆ ಸಂತೋಷವಾಗಿರ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ ಹೇಳಿ ಶಾಂತಿನೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟು ಸೂರ್ಯ ಕೂಗಾಡಿ ಇವಾಗ ಅವರೇ ಸವಾಲಾಗಿ ಹೋಗ್ತಾ ಇದ್ದಾರೆ. ಆಗ ಅವಳೇನೋ ಬೇಜಾರಿನಲ್ಲಿದ್ದಾಳೆ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾಳೆ, ಬಿಟ್ಟಾಕು ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.